ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಇದು ನಮ್ಮ PSI ಪರೀಕ್ಷೆಗೆ ಸಂಬಂಧಿಸಿದ ತರಗತಿಯಾಗಿದೆ. ಆ್ಯಂಡ್ ಕಂಪ್ಲೀಟ್ಲಿ ಯಾರೆಲ್ಲ PSI ಪರೀಕ್ಷೆಗೆ ಪ್ರಿಪ್ರೇಷನ್ ನಡೆಸ್ಕೊಳ್ತಾ ಇದ್ದಾರೆ ಅವ್ರಿಗಾಗಿ ಅಂತ ಈ ಟ್ರಾನ್ಸ್ಲೇಷನ್ ಕ್ಲಾಸಸ್ ಇದೆ. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಎರಡೂ ರೀತಿಯ ಕಾನ್ಸೆಪ್ಟ್ಸನ್ನು ಇಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಇದೆಲ್ಲವೂ ಕೂಡ PSI ಎಕ್ಸಾಮ್ ಓರಿಯೆಂಟೆಡ್ ಎಕ್ಸ್ಪ್ಲನೇಷನ್ ಕ್ಲಾಸಸ್ ಆಗಿರುತ್ತೆ. ಹಿಂದಿನ ವರ್ಷದ ಪ್ಯಾಟರ್ನ ಬೇಸಾಗಿ ಇಟ್ಕೊಂಡು ಇಲ್ಲಿ ಕಂಟೆಂಟನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಕ್ಲಾಸಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ತಪ್ಪದೆ ನೋಡಿ. ಇದರಿಂದ ನಿಮಗೆ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್ ಎರಡರಲ್ಲಿ ಒಂದು ಅಥವಾ ಎರಡೂ ಕೂಡ ಓದೋದಕ್ಕೆ, ಮಾತಾಡೋದಕ್ಕೆ, ಬರೆಯೋದಕ್ಕೆ, ಹಾಗೆ ಟ್ರಾನ್ಸ್ಲೇಷನ್ ರಿಗಾರ್ಡಿಂಗ್ ಸ್ಕಿಲ್ಸ್ ಎಲ್ಲ ರೀತಿಯಲ್ಲೂ ಇಂಪ್ರೂವ್ ಆಗುತ್ತೆ. ಅದು ಬಿಟ್ಟು ನಿಮಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಈ ಲೈವ್ ಕ್ಲಾಸಸ್ ಎವ್ರಿ ಡೇ 8 ಗಂಟೆಗೆ ಬರುತ್ತೆ ನೈಟ್. ತಪ್ಪದೆ ಮಿಸ್ ಮಾಡದೆ ನಮ್ಮ ಲೈವ್ ಕ್ಲಾಸಸ್ನ ನೋಡಿ. ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ 2 ಇಂಗ್ಲೀಷ್ ಸೆಂಟೆನ್ಸಸ್ನ ತೊಗೊಂಬಂದಿದ್ದೀನಿ. ನಿನ್ನೆ ನಾವು ಕನ್ನಡದ 2 ವಾಕ್ಯಗಳನ್ನು ನೋಡಿದ್ವಿ. ಇವತ್ತು ನಾವು ಇಂಗ್ಲೀಷ್ನ 2 ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಓಕೆನಾ? ನೋಡಿ, ಹೀಗಿದೆ. ಎನ್ವಿರಾನ್ಮೆಂಟಲ್ ಅಂತ ಇದೆ ಅಲ್ವಾ? ಇದನ್ನು ನಾವೇನಂತ ತಗೊಳ್ಬಹುದು ಅಂತಂದರೆ ಪರಿಸರ ಅಂತ ತಗೊಳ್ಬಹುದು. ಪರಿಸರ ಅಂತ ಇದನ್ನು ನಾವು ತಗೊಳ್ಳೋಣ. ನೆಕ್ಸ್ಟ್ ಏನಂತ ಇದೆ? ಪಲ್ಯೂಷನ್. ಏನು ಪಲ್ಯೂಷನ್ ಅಂದರೆ? ಪಲ್ಯೂಷನ್ ಅಂದರೆ ಮಾಲಿನ್ಯ ಅಂತ ನಾವಿದನ್ನು ಹೇಳಬಹುದು. ಈಸ್ ಕಾಸಿಂಗ್. ನೋಡಿ, ಇಂತಹ ಟೆನ್ಸಸನ್ನು ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಟೆನ್ಸಸನ್ನು ನೀವು ಐಡೆಂಟಿಫೈ ಮಾಡಿದಾಗಲೇ ಅದು ಪ್ರೆಸೆಂಟಾ, ಪಾಸ್ಟ್, ಫ್ಯೂಚರ್ ಅನ್ನೋದು ಗೊತ್ತಾಗೋದು. ಈಸ್ ಕಾಸಿಂಗ್ ಅನ್ನೋ ಪದವನ್ನು ಏನಂತ ಬರಿಬೇಕು ಅಂತಂದರೆ ಉಂಟು ಮಾಡುತ್ತಿದೆ. ನೋಡಿ, ಈ ರೀತಿಯಲ್ಲಿ ಬರಿಬೇಕಾಗತ್ತೆ. ನೋಟ್ ಮಾಡ್ಕೊಳ್ಳಿ. ಸೀರಿಯಸ್. ಸೀರಿಯಸ್ ಅನ್ನೋ ಪದವನ್ನು ಗಂಭೀರ, ಹೆಲ್ತ್, ಆರೋಗ್ಯ ಅಂತ ತಗೊಳ್ಳಿ. ಪ್ರಾಬ್ಲಮ್ಸ್, ಸಮಸ್ಯೆಗಳು. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ದಲ್ಲಿ ನೀವು ಅದನ್ನು ತಗೊಳ್ಬಹುದು. ಯಾರಿಗೆ? ಫಾರ್ ಪೀಪಲ್. ಜನರಿಗೆ ಅಥವಾ ಜನರಿಗಾಗಿ. ನೋಡೋಣ ಏನು ಬರುತ್ತೆ ಅಂತ. ಲೆಟ್ಸ್ ಸಿ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾವು ಮಾತಾಡ್ತಾ ಇರೋವಂಥದ್ದು ಯಾವುದರ ಬಗ್ಗೆ? ಅದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನಾವು ಪರಿಸರ ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನೇ ನಾವು ಸಬ್ಜೆಕ್ಟ್ ಅಂತ ತಗೊಳ್ಳೋಣ. ಇದು ಉಂಟು ಮಾಡ್ತಾ ಇದೆ, ಏನಕ್ಕೋ ಕಾರಣವಾಗ್ತಾ ಇದೆ, ವರ್ಬ್ ಆಯಿತು. ಯಾವುದಕ್ಕೆ ಕಾರಣವಾಗ್ತಾ ಇದೆ ಅನ್ನೋ ಕಂಟೆಂಟ್ ಇಲ್ಲಿ ಆಬ್ಜೆಕ್ಟಲ್ಲಿ ಇದೆ. ಇಲ್ಲಿ ನಾವು ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಅಂತ ಬಂದಾಗ ಇಲ್ಲಿ ಇಂಗ್ಲೀಷ್ನಲ್ಲಿ ಬಳಸಿರುವಂಥ ಫಾರ್ಮೆಟ್ ಇದು. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದೇ ನಾವು ಕನ್ನಡ ಭಾಷೆಗೆ ಹೇಗೆ ಬರೆಯೋದು? ಈ ಒಂದು ಫಾರ್ಮುಲಾನ ಬಳಸಿ ಬರಿಬಹುದು. ನಾನು ನಿಮಗೆ ಪ್ರತಿದಿನ ನಮ್ಮ ಹಿಂದಿನ ಕ್ಲಾಸಸ್ ನೋಡಬಹುದು ಅಥವಾ ನಮ್ಮ ಪ್ಲಸ್ ಕ್ಲಾಸಸ್ ನೋಡ್ಬೋದು, ಟ್ರಾನ್ಸ್ಲೇಷನ್. ಪ್ರತಿನಿತ್ಯ ಈ ತರಹದ್ದನ್ನು ನಾನಿಲ್ಲಿ ನಿಮಗೆ ಹೇಳ್ಕೊಡ್ತಾ ಇರೋದು. ಕ್ಲಿಯರಾ? ಬನ್ನಿ ನೋಡೋಣ. ಪರಿಸರ ಮಾಲಿನ್ಯ ಅಂತ ಇದೆ, ತಗೊಳ್ಳಿ. ಪರಿಸರ ಮಾಲಿನ್ಯವು, ಪರಿಸರ ಮಾಲಿನ್ಯವು ಏನು ಮಾಡ್ತಾ ಇದೆ? ಆಬ್ಜೆಕ್ಟ್ ಬರಿಬೇಕು. ಆಬ್ಜೆಕ್ಟ್ ಎಲ್ಲಿದೆ? ನೋಡಿ, ಇಲ್ಲಿದೆ. ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಫಾರ್ ಪೀಪಲ್. ಹೇಗೆ ಬರೆಯೋದು? ಪರಿಸರ ಮಾಲಿನ್ಯವು ಇಲ್ಲಿ ಜನರಿಗಾಗಿಗಿಂತಲೂ ಜನರಿಗೆ ಅನ್ನೋ ಪದ ಬೆಟರ್ ಆಗಿದೆ. ನಾವು ಟು ಅಥವಾ ಫಾರ್ಗೆ ಗೆ ಅನ್ನೋಂಥದ್ದನ್ನು ಬಳಸ್ತೀವಿ. ಓಕೆನಾ? ಜನರಿಗೆ ಎಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಏನು ಮಾಡ್ತಾ ಇದೆ? ಈಸ್ ಕಾಸಿಂಗ್ ಅಲ್ವಾ? ತಗೊಳ್ಳಿ. ಉಂಟು ಮಾಡುತ್ತಿದೆ. ಹೀಗೆ ಇದನ್ನು ತಗೊಳ್ಬಹುದು. ಆ್ಯಂಡ್ ಈಗ ಇಲ್ಲಿ ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಬ್ಜೆಕ್ಟ್ ಆಗಿ ಪರಿಸರ ಮಾಲಿನ್ಯ ತಗೊಂಡಿದ್ದೀವ, ಆಬ್ಜೆಕ್ಟ್ ಆಗಿ ಜನರಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಇದು ತಗೊಂಡಿದ್ದೀವ. ಈಗ ಕೊನೆಯದಾಗಿ ವರ್ಬ್ ಉಂಟು ಮಾಡುತ್ತಿದೆ. ಗೊತ್ತಾಯ್ತಾ? ಹೀಗೆ ಇಂಗ್ಲೀಷ್ನ ಒಂದು ಯಾವುದೇ ವಾಕ್ಯವನ್ನು ರಚನೆ ಮಾಡಬೇಕು ಅಂತಂದಾಗ ಈ ಪರ್ಟಿಕ್ಯುಲರ್ ಫಾರ್ಮುಲಾನೇ ಬಳಸ್ಬೇಕು. ನೀವು ನೆನ್ಪಿಟ್ಕೊಳ್ಳಿ. ಕನ್ನಡದ ಯಾವುದೇ ಒಂದು ಯಾವುದೇ ಒಂದು ಸೆಂಟೆನ್ಸ್ನ ಬಳಕೆ ಮಾಡ್ಬೇಕು ನೀವು, ಫ್ರೇಮ್ ಮಾಡ್ಬೇಕು ನೀವು ಅಂತಂದಾಗ ಯು ಶುಡ್ ಗೋ ವಿತ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ ಓನ್ಲಿ. ಇದನ್ನು ತುಂಬ ಚೆನ್ನಾಗಿ ನೀವು ಬರ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. ಹಾಗೆ ಯಾವಾಗೆಲ್ಲ ನೀವು ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡ್ತೀರಾ ಅಪ್ಲೈ ಮಾಡಿ.
ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲೂ ಕೂಡ ಮಿಸ್ಟೇಕ್ಸ್ ಆಗೋದೇ ಇಲ್ಲ. ಹುಡುಕಿದ್ರೂ ಎಲ್ಲೂ ಮಿಸ್ಟೇಕ್ಸ್ ಸಿಗಲ್ಲ. ಎಲ್ಲ ಪದ ಬರೆದಿರ್ತೀರ, ಫಾರ್ಮೆಟ್ ಫಾಲೋ ಆಗಿರುತ್ತೆ, ಮಾರ್ಕ್ಸ್ ಅಂತೂ ಹೋಗೋ ಮಾತೇ ಇಲ್ಲ. ಈ ರೀತಿಯಲ್ಲಿ ನಾವು ಇದನ್ನು ನೋಡ್ತೀವಿ. ಕ್ಲಿಯರಾ? ಓಕೆ, ಈಗ ನೆಕ್ಸ್ಟ್ ಸೆಂಟೆನ್ಸ್ನ ಕಡೆಗೆ ಹೊರಟಿದ್ದೀನಿ. ಹೀಗಿದೆ: ದ ಗ್ಯಾಪ್ ಬಿಟ್ವೀನ್ ದ ರಿಚ್ ಆ್ಯಂಡ್ ದ ಪೋರ್ ಈಸ್ ವೈಡನಿಂಗ್ ಡೇ ಬೈ ಡೇ. ಓಕೆ, ನೋಡೋಣ ಬನ್ನಿ. ಗ್ಯಾಪ್ ಅಂತ ಹೇಳಿದ್ದಾರೆ. ಗ್ಯಾಪ್ ಇದನ್ನ ಅಂತರ ಅಂತ ತಗೊಳ್ತೀವಿ. ಬಿಟ್ವೀನ್ ಅಂತ ಅಂದರೆ ನಡುವೆಗಿಂತಲೂ ಮಧ್ಯ ಎನ್ನುವಂಥ ಪದ ಬೆಟರ್. ಯಾಕೆಂದರೆ ಇಲ್ಲಿ ನಾವು ತಗೊಳ್ತಾ ಇರೋದು ಕೇವಲ ಎರಡೇ ವಿಚಾರಗಳನ್ನು, ಒಂದು ರಿಚ್, ಇನ್ನೊಂದು ಪೋರ್. ಸೊ ಅದಕ್ಕೋಸ್ಕರ ಇದನ್ನು ಮಧ್ಯೆ ಅಂತ ಬರಿತಾ ಇದ್ದೀನಿ. ರಿಚ್, ರಿಚ್ ಅಂತ ಅಂದರೆ ಶ್ರೀಮಂತ ಅಂತ ಬರೆಯೋಣ. ಆ್ಯಂಡ್ ಪುವರ್, ಬಡವ ಅಂತ ಬರಿಬಹುದು. ಈಸ್ ವೈಡನಿಂಗ್, ಈಸ್ ವೈಡನಿಂಗ್, ಈಸ್ ಇನ್ಕ್ರೀಸಿಂಗ್ ಎಲ್ಲ ಒಂದೇ. ವೈಡನ್ ಅಂದರೆ ಹೆಚ್ಚಾಗ್ತಾ ಹೋಗುವಂಥದ್ದು. ಓಕೆನಾ? ಹೆಚ್ಚಾಗುತ್ತಿದೆ. ಯಾವ ರೀತಿಯಲ್ಲಿ? ದಿನೇ ದಿನೇ, ದಿನದಿಂದ ದಿನಕ್ಕೆ, ಎರಡು ಬರಿಬೋದು. ಸೊ ಇಷ್ಟನ್ನ ಸೇರಿಸಿ ನಾನು ಬರಿತಾ ಇದ್ದೀನಿ ದಿನೇ ದಿನೇ. ಕ್ಲಿಯರಾ? ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ನೋಡಿ. ದ ಗ್ಯಾಪ್ ಬಿಟ್ವೀನ್ ದ ರಿಚ್ ಆ್ಯಂಡ್ ದ ಪುವರ್ ಈಸ್ ವೈಡನಿಂಗ್ ಡೇ ಬೈ ಡೇ. ಇಲ್ಲಿ ಹೆಚ್ಚಾಗ್ತಾ ಇದೆ. ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಕ್ರಿಯಾಪದ. ಬಿಕಾಸ್ ಇದು ಕೆಲಸ ಮಾಡ್ತಾ ಇರೋದನ್ನು ಹೇಳ್ತಾ ಇದೆ. ಹೆಚ್ಚಾಗ್ತಾ ಇರೋದೇನು? ಗ್ಯಾಪ್. ಯಾರ ನಡುವಿನ ಗ್ಯಾಪ್? ಶ್ರೀಮಂತ ಬಡವ. ಇಷ್ಟನ್ನು ಪೂರ್ತಿಯಾಗಿ ನಾವೇನಂತ ತಗೊಳ್ತೀವಿ ಅಂತಂದರೆ ಸಬ್ಜೆಕ್ಟ್ ಅಂತ ತಗೊಳ್ತೀವಿ. ಆ್ಯಂಡ್ ಈ ಉಳಿದಿರೋ ಭಾಗ ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲೂ ನೋಡಿದ್ವಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈ ಕಾನ್ಸೆಪ್ಟ್ ಕೂಡ ಅಪ್ಲೈ ಆಯಿತು. ಕರೆಕ್ಟ್ ಅಲ್ವಾ? ಈಗ ಇದನ್ನೇ ನಾವೇನು ಮಾಡೋಣ ಅಂತಂದರೆ ಕನ್ನಡ ಭಾಷೆಗೆ ಬರೆಯೋಣ. ಹಾಗಾಗಿ ಇಲ್ಲಿ ಒಂದು ಫಾರ್ಮುಲಾನ ಬಳಸ್ತೀವಿ. ಆ್ಯಂಡ್ ದಿಸ್ ಈಸ್ ದ ಫಾರ್ಮುಲಾ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್, ಈ ಒಂದು ಫಾರ್ಮುಲಾ. ಹೇಗೆ ಬರೆಯೋದು ನೋಡಿ. ಅಂತರ ಮಧ್ಯೆ ಶ್ರೀಮಂತ ಬಡವ ಅಂತ ಬರೆಯೋಕ್ಕಾಗಲ್ಲ. ಇದ್ರ ಪ್ರಕಾರ ನಾನು ಬರೆಯೋಕ್ಕಾಗಲ್ಲ. ಮತ್ತೆ ಹೆಂಗೆ ಸ್ಟಾರ್ಟ್ ಮಾಡೋದು? ಈ ಥರ ಸ್ಟಾರ್ಟ್ ಮಾಡಿ. ಶ್ರೀಮಂತ ಮತ್ತು ಬಡವನ ಮಧ್ಯದ ಅಥವಾ ನಡುವಿನ, ಎನಿಥಿಂಗ್ ಇಸ್ ಓಕೆ, ಬಡವನ ಮಧ್ಯದ ಅಂತರವು ಹೇಗೆ ದಿನೇ ದಿನೇ ಏನಾಗ್ತಾ ಇದೆಯಂತೆ? ಹೆಚ್ಚಾಗುತ್ತಿದೆ. ನೋಡಿ, ಅಲ್ಲೂ ಹಿಂದಿನ ವಾಕ್ಯದಲ್ಲೂ ಈಸ್ ಬಂದಿತ್ತು, ಇವಾಗಲೂ ಕೂಡ ಹಾಗೆ ಬಂದಿದೆ. ಕ್ಲಿಯರಾ? ಆ್ಯಂಡ್ ಇಲ್ಲಿ ಶ್ರೀಮಂತ ಮತ್ತು ಬಡವ ಮಧ್ಯದ ಅಂತರ ಇಷ್ಟನ್ನು ಪೂರ್ತಿಯಾಗಿ ಸಬ್ಜೆಕ್ಟ್ ಅಂತ ತಗೊಳ್ತೀವಿ. ಹೆಚ್ಚಾಗುತ್ತಿದೆ ಅನ್ನೋದು ವರ್ಬು, ಹೇಗೆ ಅನ್ನೋದು ಆಬ್ಜೆಕ್ಟ್. ನೋಡಿದ್ರಾ? ಇಲ್ಲೇನು ಫಾರ್ಮುಲಾ ಇತ್ತು ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಪ್ರತಿನಿತ್ಯ ಇದೇ ರೀತಿಯ ಕಂಟೆಂಟನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತಲೂ ಅಥವಾ ಇನ್ನೂ ಹೆಚ್ಚಾಗಿ ಕಂಟೆಂಟನ್ನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಕಂಪ್ಲೀಟ್ಲಿ ಯಾರಿಗೆಲ್ಲ ಟ್ರಾನ್ಸ್ಲೇಷನ್ ಕಷ್ಟ ಇದೆ, ಬೇಸಿಕ್ ಗ್ರಾಮರ್ ಯಾರೆಲ್ಲ ಕಲ್ತ್ಕೊಳ್ಬೇಕು ಅವರೆಲ್ರಿಗೂ ಕೂಡ ಇದು ಯೂಸ್ ಆಗ್ತಾ ಹೋಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಟ್ರಾನ್ಸ್ಲೇಷನ್ಗೆ ಅಂತಲೇ ಸಂಬಂಧಿಸಿದ ಹಾಗಿನ ಎಕ್ಸ್ಕ್ಲೂಸಿವ್, ಇದು ಬಿಟ್ಟು ಬೇರೆ ಏನೂ ಇಲ್ಲ, ಬರೀ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರತಿನಿತ್ಯ ಬೆಳಗ್ಗೆ 10 ರಿಂದ 11 1 ಅವರ್ ಲೈವ್ ಕ್ಲಾಸ್ ಇರುತ್ತೆ. ಇಲ್ಲಿ ಕ್ಲಾಸಸ್ನ ಜೊತೆಯಲ್ಲಿ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಏನು 30 ದಿನ ನೀವು ಕ್ಲಾಸನ್ನು ಕಲ್ತ್ಕೊಳ್ತೀರಾ, ಎಷ್ಟು ಕಲ್ತಿದ್ದೀರಾ, ಇನ್ನೂ ಏನಾದರೂ ಕಲಿಯೋದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಂತ 10 ದಿನದ ಲೈವ್ ಮಾಕ್ ಟೆಸ್ಟ್ ಕೂಡ ಕೊಡ್ತೀನಿ. ಟೋಟಲ್ ಇದು 40 ದಿನಗಳ ಕಾಲ ನಡೆಯುತ್ತೆ. ಜೂನ್ 1ನೇ ತಾರೀಕಿನಿಂದ ತರಗತಿ ಪ್ರಾರಂಭವಾಗಿದೆ. ಒಂದು ವೇಳೆ ನೀವು ಕೂಡ ಟ್ರಾನ್ಸ್ಲೇಷನನ್ನು ಬೇಸಿಕ್ಕಿಂದ ಕಲಿಬೇಕು ಅಂತ ಇದ್ದಲ್ಲಿ ತಪ್ಪದೆ ನಮ್ಮ ಈ ಕೋರ್ಸಿಗೆ ಜಾಯಿನ್ ಆಗಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ನಂಬರ್ನ ವಾಟ್ಸಪ್ಪಿಗೆ ಇದರ ಸ್ಕ್ರೀನ್ಶಾಟನ್ನು ಕಳಿಸ್ಕೊಡಿ. ಫರ್ದರ್ ಡೀಟೇಲ್ಸನ್ನು ನಾನು ನಿಮಗೆ ಮೆಸೇಜ್ ಮಾಡ್ತಾ ಹೋಗ್ತೀನಿ. ಇದಾಗಿತ್ತು ನಮ್ಮ ಇಂದಿನ ತರಗತಿ. ನಮ್ಮ ಇಂದಿನ ತರಗತಿಯಲ್ಲಿ ನಾನು ನಿಮಗೆ 2 ಇಂಗ್ಲೀಷ್ ವಾಕ್ಯಗಳನ್ನು ತಗೊಂಡು ಕನ್ನಡ ಭಾಷೆಗೆ ಹೇಗೆ ಬರೆಯೋದು ಅಂತ ಹೇಳಿಕೊಟ್ಟೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಕ್ಲಾಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ,
ನಾ ಹೇಳ್ಕೊಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿದೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ PSI ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದಾರೆ ಅಂತಿದ್ದಲ್ಲಿ ಅವರ ಜೊತೆಲೂ ನಮ್ಮ ಕ್ಲಾಸಸ್ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾಳೆ ಸಿಗ್ತೀನಿ. ಹ್ಯಾಪಿ ಲರ್ನಿಂಗ್.